ಸಾಮಾನ್ಯವಾಗಿ ಹಣ್ಣುಗಳನ್ನ ತಿಂದು ಬೀಜಗಳನ್ನ ಎಸೆತಾರೆ. ಆದ್ರೆ ಕಸದಿಂದ ರಸ ಎಂಬಂತೆ ಹಣ್ಣಿನ ಬೀಜ ಬಳಸಿ ಮೊಡವೆಯನ್ನ ದೂರ ಮಾಡ್ಕೊಳ್ಬಹುದು. ಹೇಗಂತೀರಾ? ಹೇಳ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡೈನಾ ಕೂರ್ಗ್. ಪಪ್ಪಾಯಿ ಬೀಜ. ಪಪ್ಪಾಯಿ ಬೀಜಗಳು ಮೊಡವೆ ಸಮಸ್ಯೆಗಳನ್ನ ಹೋಗಲಾಡಿಸುತ್ತೆ. ಹೀಗಾಗಿ ಪಪ್ಪಾಯಿ ಬೀಜಗಳನ್ನ ಪುಡಿ ಮಾಡಿ ಪೇಸ್ಟ್ ತಯಾರಿಸಿ ಮೊಡವೆ ಇದ್ದಲಿಗೆ ಅನ್ವಯಿಸಿ 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನ ತೊಳ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಈ ಬೀಜಗಳಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣವು ಉರಿಯೂತ ಮತ್ತು ಸೋಂಕನ್ನ ಕಡಿಮೆ ಮಾಡಿ ಮೊಡವೆ ಸಮಸ್ಯೆಗೆ ಮುಕ್ತಿ ನೀಡುತ್ತೆ. ಪಪ್ಪಾಯಿ ಬೀಜ ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್. ಪಪ್ಪಾಯಿ ಬೀಜಗಳ ಪೇಸ್ಟ್ ತಯಾರಿಸಿ ಅದಕ್ಕೆ ಜೇನುತುಪ್ಪವನ್ನ ಸೇರಿಸಿಕೊಳ್ಳಿ. ಈ ಮಿಶ್ರಣದಿಂದ ನಿಮ್ಮ ಮುಖವನ್ನ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಈ ಜೇನುತುಪ್ಪವು ಚರ್ಮವನ್ನ ತೇವಗೊಳಿಸುತ್ತೆ ಹಾಗೂ ಪಪ್ಪಾಯಿ ಬೀಜಗಳು ಚರ್ಮವನ್ನ ಬಿಗಿಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ. 20 ನಿಮಿಷಗಳ ಬಳಿಕ ಮುಖವನ್ನ ಉಗುರು ಬೆಚ್ಚಗಿನ ನೀರಿನಿಂದ ತೊಳ್ಕೊಳ್ಳಿ. ಪಪ್ಪಾಯಿ ಬೀಜದ ಸ್ಕ್ರಬ್. ಪಪ್ಪಾಯಿ ಬೀಜಗಳನ್ನ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರು ಅಥವಾ ಜೇನುತುಪ್ಪವನ್ನ ಸೇರಿಸಿ ಸ್ಕ್ರಬ್ ಅನ್ನ ತಯಾರಿಸಿಕೊಳ್ಳಿ. ಇದರಿಂದ ಮುಖಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ. ಇದು ಮೊಡವೆಗಳನ್ನ ತೊಡೆದು ಹಾಕುತ್ತೆ. ತ್ವಚೆಯನ್ನ ಯೌವನದಿಂದ ಇಡೋದಕ್ಕೆ ಸಹಾಯ ಮಾಡೋದಲ್ಲದೆ ಚರ್ಮವನ್ನ ಮೃದುಗೊಳಿಸಿ ಹೊಳೆಯುವಂತೆ ಮಾಡುತ್ತೆ. ಪಪ್ಪಾಯಿ ಬೀಜಗಳು ಮತ್ತು ಹಾಲಿನ ಫೇಸ್ ಪ್ಯಾಕ್. ಮೊದಲಿಗೆ ಪಪ್ಪಾಯಿ ಬೀಜಗಳ ಪೇಸ್ಟ್ ಮಾಡಿಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸಿ ಈ ಮಿಶ್ರಣವನ್ನ ಮುಖಕ್ಕೆ ಹಚ್ಕೊಳ್ಳಿ. ಸ್ವಲ್ಪ ಸಮಯದ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನ ತೊಳ್ಕೊಳ್ಳಿ. ಈ ಪ್ಯಾಕ್ ಚರ್ಮಕ್ಕೆ ಆಳವಾದ ಪೋಷಣೆಯನ್ನ ಒದಗಿಸಿ ತ್ವಚೆಯನ್ನ ಮೃದುವಾಗಿಸುತ್ತೆ. ಹಾಗೆ ವಯಸ್ಸಾಗುವಿಕೆಯನ್ನ ತಪ್ಪಿಸಿ ಮುಖದ ಕಾಂತಿಯನ್ನ ಹೆಚ್ಚಿಸುತ್ತೆ. ಇನ್ಮುಂದೆ ಪಪ್ಪಾಯಿ ತಿಂದು ಬೀಜಗಳನ್ನ ಬಿಸಾಡುವ ಮುನ್ನ ಯೋಚಿಸಿ ಅಂತ ಹೇಳ್ತಾ ಇದೇ ರೀತಿಯ ಆರೋಗ್ಯ ಸಂಬಂಧಿ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್.